now. Try your ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ತುಂಬಾ ದಿನಗಳಿಂದ ಆಲ್ಮೋಸ್ಟ್ ವರ್ಷದಿಂದಲೇ ಅನ್ಕೊಳ್ತಾ ಇದ್ದಂತಹ ಒಂದು ಜಾಗಕ್ಕೆ ಬಂದಿದ್ದೀನಿ. ತಾಯಿನ ನೋಡೋಕೆ, ಅಂದ್ರೆ ನಮ್ಮ ಹೆತ್ತ ತಾಯಿ ಅಲ್ಲ, ನಮ್ಮೆಲ್ಲರ ಪಾಲಿನ ತಾಯಿ ಅಂತ ಹೇಳಿ ಪೂಜಿಸುವಂತಹ ಕಾಟೇರಮ್ಮನನ್ನ ನೋಡೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಹೊಸಕೋಟೆಯಿಂದ ಆಲ್ಮೋಸ್ಟ್ ಒಂದು 7 ಕಿಲೋಮೀಟರ್ಸ್ ಆಗತ್ತೆ. ಸೊ ಬಂದಿದೀವಿ. ಎಂಟ್ರಿ ಕೊಟ್ರೆ ಜನ ಅಂದ್ರೆ ಜನ, ಅದ್ರಲ್ಲೂ ಭಾನುವಾರ ಬಂದಿರೋದ್ರಿಂದ ಅಂತೂ ಹೆವಿ ಜನ ಇದ್ದಾರೆ. ಬಸ್ ಬೇರೆ ಡೈರೆಕ್ಟ್ ಆಗಿ ಇಲ್ಲಿಗೆ ಬರ್ತಿರೋದ್ರಿಂದ ಸಾಕಷ್ಟು ಜನ. ಎಂಟ್ರಿಯಲ್ಲಿ ನಮ್ಗೆ ಒಂದು ಮೂರ್ತಿ ಕಾಣಿಸ್ತಾ ಇದೆ. ಇದು ರಕ್ತ ಕಾಟೇರಮ್ಮ ಅಂತೆ. ನಾರ್ಮಲಿ ದೇವಸ್ಥಾನಗಳಲ್ಲಿ ಈ ರಕ್ತ ಅಥವಾ ಪ್ರಾಣಿ ಬಲಿ ಕೊಡೋದು ಕಾಮನ್ ಆಗಿರತ್ತಲ್ವಾ, ಅದನ್ನ ಒಳಗಡೆ ಕೂಡ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಎಂಟ್ರೆನ್ಸ್ ಅಲ್ಲೇ ಅಂದ್ರೆ ಹೊರಗಡೆನೆ ಒಂದು ಮೂರ್ತಿ ಇಟ್ಟಿದ್ದಾರೆ, ರಕ್ತ ಕಾಟೇರಮ್ಮ ಅಂತ ಹೇಳಿ. ಸೊ ಇಲ್ಲಿ ಕೋಳಿಗಳನ್ನೆಲ್ಲ ಬಲಿ ಕೊಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಅದಕ್ಕೆ ಇದನ್ನ ರಕ್ತ ಕಾಟೇರಮ್ಮ ಅಂತ ಕರೆಯೋದು. ಸೊ ಒಳಗಡೆ ನೋಡ್ತಾ ಹೋಗೋಣ ಹೆಂಗಿದೆ ದೇವಸ್ಥಾನ ಅಂತ ಹೇಳಿ. ಇದೇ ರಕ್ತ ಕಾಟೇರಮ್ಮ. ಇದು ದೇವಸ್ಥಾನದ ಒಳಭಾಗಕ್ಕೆ ಬಂದ್ರೆ ಎಂಟ್ರೆನ್ಸ್ ಅಲ್ಲಿ ವಿಘ್ನ ವಿನಾಶಕನನ್ನ ಪ್ರತಿಷ್ಠಾಪಿಸಿದ್ದಾರೆ. ಬಂದ್ವಿ, ಕಣ್ಣಿಗೆ ಬಿದ್ದಿದ್ದು ದೊಡ್ಡದೊಂದು ಆಲದ ಮರ. ತುಂಬಾ ದೊಡ್ಡದಂದ್ರೆ ತುಂಬಾ ದೊಡ್ಡದಿದೆ. ಆದ್ರೆ ಆಲದ ಮರ ಹಸಿರಾಗಿ ಕಾಣಿಸ್ತಾ ಇಲ್ಲ, ಕೆಂಪಾಗಿ ಕಾಣಿಸ್ತಾ ಇದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಹರಕೆ ಕಾಯನ್ನ ಭಕ್ತರು, ಇಲ್ಲಿ ಬರುವಂತಹ ಭಕ್ತರು ಹರಕೆ ಹೊತ್ಕೊಂಡು ಕಟ್ಟಿರುವಂಥದ್ದು. ಇಲ್ಲೇನಾದ್ರೂ ಅಕಸ್ಮಾತ್ ನೀವು ಕಾಯಿ ಕಟ್ಟಬೇಕು ಅಂತ ಹೇಳಿ ಹರಕೆ ಹೊತ್ಕೊಳ್ತಿದ್ರಿ ಅಂತ ಹೇಳಿದ್ರೆ, ನೀವು ಮನೆಯಿಂದ ಕಾಯಿ ತಗೊಬಂದು ಕೆಂಪು ಬಟ್ಟೆಯಲ್ಲಿ ಕಟ್ಬಿಟ್ಟು ಇಲ್ಲಿ ಕಟ್ಟಿ ಹೋಗೋದು. ಹರಕೆ ಕಾಯಿ ಏನ್ ಸಿಗುತ್ತೆ ಇಲ್ಲಿ ಈ ಕ್ಷೇತ್ರದಲ್ಲಿ ಹೋಮ ಹವನ ಯಜ್ಞ ಅಂತ ಹೇಳಿ ಮಾಡ್ತಾರಲ್ಲ, ಮಂತ್ರಿಸಿ ಇಡ್ತಾರಲ್ಲ, ಅಂತ ಹರಕೆ ಕಾಯಿನೇ ನೀವು ತಗೊಂಡು ಇಲ್ಲಿ ಕಟ್ಟಬೇಕಾಗುತ್ತೆ. 9 ವಾರ ಹರಿಸ್ಕೊಂಡು ಈ ಕಾಯನ್ನ ಕಟ್ಟಿದ್ರೆ ನೀವು ಅನ್ಕೊಂಡಿದ್ದೆಲ್ಲ ಆಗತ್ತೆ ಅನ್ನುವಂತಹ ನಂಬಿಕೆ ಇದೆ. ಬಹಳಷ್ಟು ವರ್ಷಗಳು ಅಂತ ಹೇಳೋದಕ್ಕಿಂತ ಶತಮಾನಗಳಿಂದ, ಕೆಲವರು ಹೇಳ್ತಾರೆ 300 ವರ್ಷಗಳಿಗಿಂತ ಹಳೆ ದೇವಸ್ಥಾನ ಇದು, ಆಗಿಂದಲೂ ಕೂಡ ಪೂಜಿಸ್ತಾ ಇದ್ದಾರೆ ಅಂತ ಹೇಳಿ. ಕೆಲವರು ದುರ್ಗಾ ಮಾತೆಯ ಪ್ರತಿರೂಪ ಅಂತ ಕೂಡ ಹೇಳ್ತಾರೆ ಈ ತಾಯಿನ. ಮತ್ತೆ ಕೆಲವರು ಹೇಳ್ತಾರೆ ಗ್ರಾಮ ದೇವತೆ ಅಂತ ಹೇಳಿ, ಒಬ್ಬೊಬ್ರು ಒಂದೊಂದರ ಹೇಳ್ತಾರೆ. ಬಟ್ ಸ್ಟಿಲ್ ಆಚರಣೆ ಅಂತೂ ತುಂಬಾ ಜಾಸ್ತಿ ಮಾಡ್ತಾರೆ. ಯಾಕಂತ ಹೇಳಿದ್ರೆ ನಾವು ಅನ್ಕೊಂಡಿದ್ದೆಲ್ಲ ಆಗತ್ತೆ, ಕಷ್ಟದಲ್ಲಿ ತಾಯಿ ಕೈ ಹಿಡಿತಾಳೆ ಅನ್ನುವಂತಹ ನಂಬಿಕೆ ಇಲ್ಲಿನ ಜನರಿಗೆ ಇರೋದ್ರಿಂದ ಅವ್ರು ಒಂದು ಸತಿ ಬಂದವರು ಮತ್ತೆ ಬಂದು ಹೋಗ್ತಾ ಇರ್ತಾರೆ. ಅಷ್ಟು ನಂಬಿಕೆನ ಇಟ್ಕೊಂಡು. ಕಾಟೇರಮ್ಮನ ಹುಟ್ಟಿನ ಬಗ್ಗೆ ಒಂದಷ್ಟು ದಂತ ಕಥೆಗಳೇ ಇದೆ. ಕಾಟೇರಮ್ಮ ಹೇಗೆ ಉದ್ಭವ ಆದ್ಲು, ಇವತ್ತು ನಮ್ಮನ್ನೆಲ್ಲ ಹರಿಸ್ತಾ ಇರುವಂತಹ, ನಮ್ಮನ್ನ ಕಾಪಾಡ್ತಾ ಇರುವಂತಹ ಕಾಟೇರಮ್ಮ ಹುಟ್ಟಿದ್ ಹೇಗೆ, ಆಕೆ ಯಾರ ಪ್ರತಿರೂಪ ಅಂತ ಹೇಳಿ ಸಾಕಷ್ಟು ಚರ್ಚೆ ಆಗತ್ತೆ. ಒಬ್ಬೊಬ್ರು ಒಂದೊಂದು ರೀತಿಯ ಕಥೆಗಳನ್ನ ಹೇಳ್ತಾರೆ. ಸದ್ಯ ನಾವು ಸರ್ಚ್ ಮಾಡಿದಾಗ ನಮ್ಗೆ ಸಿಕ್ಕದಂತಹ ಕತೆ ಏನಪ್ಪಾ ಅಂತ ಹೇಳಿದ್ರೆ, ಕಾಟೇರಿ ಅನ್ನುವಂತಹ ಒಬ್ಬ ಮಹಿಳೆ ಒಂದು ಹಳ್ಳಿಯಲ್ಲಿ ಇರ್ತಾರೆ. ಆಕೆ ಮದುವೆ ಆದ ನಂತರದಲ್ಲಿ ಆಕೆಗೆ ಮಕ್ಕಳಾಗೋದಿಲ್ಲ ಅನ್ನೋ ಕಾರಣಕ್ಕೆ ಇಡೀ ಹಳ್ಳಿಯವರು ಆಕೆನ ಒಂದ್ ರೀತಿ ಉಡಾಫೆ ರೀತಿಯಲ್ಲಿ ನೋಡ್ತಾರೆ, ಹಾಗೆ ಅವಮಾನ ಕೂಡ ಮಾಡ್ತಾರೆ. ಆದ್ರೆ ಆ ಒಂದು ಹ್ಯುಮಿಲೇಷನ್ ಅನ್ನ ತಡ್ಕೊಳ್ಳೋದಕ್ಕಾಗದೆ ಕೊನೆಗೆ ಕಾಟೇರಿ ಏನ್ ಮಾಡ್ತಾರೆ, ಊರನ್ನು ಬಿಟ್ಟು ಅಂದ್ರೆ ಹಳ್ಳಿನ ಬಿಟ್ಟು ಕಾಡನ್ನು ಸೇರ್ಕೊಳ್ತಾರೆ. ಕಾಡಿನಲ್ಲಿ ನಾಪತ್ತಿ ಆಗ್ತಾರೆ, ಅಂದ್ರೆ ಕಣ್ಮರಿ ಆಗ್ತಾರೆ ಬಹುಶಃ. ಅದಾಗಿ 1 ವರ್ಷ ಮೀರದ ಮೇಲೆ ಒಬ್ಬ ದನಗಾಹಿ ತನ್ನ ಕಳೆದೋಗಿರೋ ಹಸುನ ಹುಡ್ಕೊಂಡು ಕಾಡು ಒಳಗಡೆ ಅಲಿತಾ ಇರುವಾಗ ಒಂದು ಆಲದ ಮರದ ಕೆಳಗಡೆ ಯಾವುದೋ ಒಂದು ಶಕ್ತಿ ಇರುವಂತಹ ರೀತಿಯಲ್ಲಿ, ಒಂದು ಬೆಳಕಿರುವಂತಹ ರೀತಿಯಲ್ಲಿ ಕಾಣುತ್ತೆ. ಸೊ ಆಗ ಆ ವ್ಯಕ್ತಿ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಐಡಲ್ ಅಂದ್ರೆ ಒಂದು ಮೂರ್ತಿ ಇರುತ್ತೆ, ಅದು ಕಾಟೇರಿಯದ್ದು ಅಂತ ಹೇಳಿ ಹೇಳಲಾಗತ್ತೆ. ಜೊತೆಗೆ ಆ ಊರಿನವರು ಒಬ್ಬೊಬ್ರೆ ಅಂದ್ರೆ ಕಾಲಕ್ರಮೇಣ ಒಬ್ಬೊಬ್ರೆ ಅಲ್ಲಿ ಪೂಜೆ ಮಾಡೋದಕ್ಕೆ, ಅಂದ್ರೆ ಕಾಟೇರಿ ನಾವು ಅನ್ಕೊಂಡಿದ್ದೆಲ್ಲ ಈಡೇರಿಸ್ತಾಳೆ ಅನ್ನುವಂತಹ ನಂಬಿಕೆಯೊಂದಿಗೆ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಅದು ಲಕ್ಷಾಂತರ ಕೋಟ್ಯಾಂತರ ಜನ ಬಂದು ಬೇಡ್ಕೊಂಡು ಹರಿಸ್ಕೊಂಡು ತಮ್ಗೆ ಏನೆಲ್ಲ ಆಸೆಗಳಿರುತ್ತೆ ಅದನ್ನ ಈಡೇರಿಸ್ಕೊಳ್ಳೋದಾಗಿರಬಹುದು, ಏನೆಲ್ಲ ಕಷ್ಟಗಳಿರುತ್ತೆ ಅದನ್ನ ನಿವಾರಿಸ್ಕೊಳ್ಳುವಂತಹ ಒಂದು ಹಂತಕ್ಕೆ ಕಾಟೇರಮ್ಮ ಎಲ್ಲರನ್ನ ಕಾಪಾಡ್ತಿದ್ದಾಳೆ ಅನ್ನುವಂತಹ ಒಂದು ನಂಬಿಕೆ ಇರುವಂತದ್ದು. ದುರ್ಗಾ ಶಕ್ತಿಯ ಪ್ರತಿರೂಪ ಅಂತ ಹೇಳ್ತಾರೆ, ದುಷ್ಟ ಶಕ್ತಿಯನ್ನ ಓಡಿಸ್ತಾಳೆ ಅಂತ ಹೇಳ್ತಾರೆ. ಒಟ್ನಲ್ಲಿ ನಾವೇನೇ ಬೇಡ್ಕೊಂಡ್ರು ಕೂಡ ಕಾಟೇರಮ್ಮ ಈಡೇರಿಸ್ತಾಳೆ ಅನ್ನುವಂತಹ ನಂಬಿಕೆ ಇಲ್ಲಿನ ಜನರಿಗಿದೆ. ಬೇರೆ ಬೇರೆ ಬೇಡಿಕೆಗಳನ್ನ ಇಟ್ಕೊಂಡು ಕಾಟೇರಮ್ಮ ದೇವಸ್ಥಾನಕ್ಕೆ ಜನರು ಬರೋದ್ರಿಂದಾಗಿ ಒಂದ್ ಕಡೆ ಕಾಯಿ ಕಟ್ತಾರೆ, ಹಂಗೇನೆ ತೊಟ್ಲುಗಳನ್ನ ಕೂಡ ಕಟ್ತಾರೆ. ಯಾರಿಗ್ ಮಕ್ಕಳಾಗಿಲ್ವೋ ಅಂತವ್ರು ನಮಗೆ ಆದಷ್ಟು ಬೇಗ ಮಕ್ಕಳಾಗ್ಲಿ ಅಂತ ಹೇಳಿ ತಾಯಿ ಹತ್ರ ಬೇಡ್ಕೊಂಡು ತೊಟ್ಲುಗಳನ್ನೆಲ್ಲ ಕಟ್ಟಿದ್ದಾರೆ. ಅದು ಕೂಡ ಸಾಕಷ್ಟಿದೆ.
ಒಬ್ರಿಂದ ಒಬ್ರಿಗೆ ಈ ರೀತಿ ಆಗತ್ತೆ, ಕಾಟೇರಮ್ಮ ನಾವು ಅನ್ಕೊಂಡಿದ್ದೆಲ್ಲ ಈಡೇರಿಸ್ತಾಳೆ ಅಂತ ಹೇಳಿ ಬಾಯಿಂದ ಬಾಯಿಗೆ ಅದು ಹರಡಿರೋದ್ರಿಂದ ಸಾಕಷ್ಟು ಜನ ನಂಬಿಕೆ ಇಟ್ಕೊಂಡು ಬರ್ತಾರೆ. ಅದೇ ಕಾರಣಕ್ಕೆ ಇಲ್ಲಿ ಇಷ್ಟೊಂದೆಲ್ಲ ಕಾಯಿಗಳು ಇಟ್ಕೊಂಡಿರೋವಂಥದ್ದು, ಅಂದರೆ ಕಾಯಿಗಳನ್ನ ಕಟ್ಟಿರೋವಂಥದ್ದು ನೋಡಿ. ಈಗಲೂ ಅಷ್ಟೇ ಅಷ್ಟು ಜನ ಬಂದು ಕಾಯಿ ಕಟ್ತಾ ಇದ್ದಾರೆ, ತೊಟ್ಲುಗಳನ್ನು ಕಟ್ಟಿದ್ದಾರೆ. ಒಂದ್ ಕಡೆ ಕೆಂಪು ಬಟ್ಟೆಯಲ್ಲಿ ಸುತ್ತಿರುವಂತಹ ತೆಂಗಿನಕಾಯಿ, ಮತ್ತೊಂದು ಕಡೆ ಬೀಗಗಳು. ಈ ದೇವಸ್ಥಾನಕ್ಕೆ ತಮಗೇನಾದ್ರೂ ಬೇಕು ಅಂತ ಹೇಳಿ ಬೇಡ್ಕೊಂಡು ಬಂದವರು ಬೇರೆ ಬೇರೆ ರೀತಿಯಲ್ಲೇ ಹರಕೆ ತೀರಿಸ್ತಾರೆ ಅಥವಾ ದೃಷ್ಟಿ ತೆಗೆಸ್ಕೊಳ್ತಾರೆ. ಇದೆಲ್ಲ ನಡೀತಾ ಇರತ್ತೆ. ಒಂದ್ ಕಡೆ ಕೆಂಪು ಬಟ್ಟೆಯಲ್ಲಿ ಕಾಯಿ ಕಟ್ಟಿದ್ರೆ, ಮತ್ತೊಂದ್ ಕಡೆಯಲ್ಲಿ ಈ ರೀತಿ ಬೀಗಗಳನ್ನ ಹಾಕುವಂಥದ್ದು. ನಾವೇನಾದ್ರೂ ಬೇಡ್ಕೊಂಡು ಆ ಒಂದು ಏನಲ್ಲಿ ಕಂಬಿಗಳನ್ನ ಹಾಕಿದ್ದಾರೆ, ಅಲ್ಲಿ ಹೋಗಿ ಬೀಗನ ಲಾಕ್ ಮಾಡಬೇಕು. ಕಾಳಿಕಾದೇವಿ ಮೂರ್ತಿ ಇದೆಯಲ್ಲ ಅದ್ರ ಮುಂದೆನೆ ಇದೆ. ದೃಷ್ಟಿ ತೆಗಿತಿರೋದಾ ಇಲ್ಲಿ ಬಂದಂತವ್ರು ದೃಷ್ಟಿ ತೆಗೆಸ್ಕೊಂಡು ಆ ನಿಂಬೆಹಣ್ಣ ಕಾಲಲ್ಲಿ ಒಡೆದು ಬಿಟ್ಟು ಹೋಗ್ತಾರೆ. ಮತ್ತೊಂದು ಕಡೆ ಇಲ್ಲಿ ಬೆಲ್ಲದ ದೀಪ, ನಾನು ಆಗ್ಲೇ ಹೇಳ್ದಂಗೆ ಬೆಲ್ಲದ ದೀಪಗಳನ್ನ ಹಚ್ಚಿ ಇಡ್ತಾರೆ. ಇದು ಒಂದು ರೀತಿಯಲ್ಲಿ ಹರಕೆ. ನಮ್ಮ ಜನ ಎಷ್ಟು ಲೆವೆಲ್ಗೆ ಡೆವಲಪ್ ಆಗೋರು ಅಂತಂದ್ರೆ, ಇಲ್ಲಿ ದೇವಸ್ಥಾನದ ಒಳಗಡೆ ದೇವ್ರ ದರ್ಶನ ಏನು ಮಾಡಕ್ ಹೋಗ್ತೀವಿ, ಅಲ್ಲಿ ಫುಲ್ ಕಂಬಿಗಳಿಗೆಲ್ಲ ತಾಯ್ತಗಳು ಕಟ್ಟವ್ರೆ, ಫೋಟೋಗಳು ಹಾಕವ್ರೆ, ಟ್ಯಾಬ್ಲೆಟ್ಗಳು. ಅಂದ್ರೆ ಬಹುಶಃ ಇಲ್ಲಿ ಬಂದಾಯ್ತು ಅಂತ ಅಂದ್ರೆ ಮತ್ತೆ ಟ್ಯಾಬ್ಲೆಟ್ ತಗೊಳಕ್ ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಕಟ್ಟಿದ್ವಿ ಅನ್ಸುತ್ತೆ. ಏನಂತ ಗೊತ್ತಿಲ್ಲ. ಕೈಲಿ ಕಟ್ಕೊಂಡಿರೋ ದಾರಗಳು, ತಾಯ್ತಗಳು, ಬಳೆಗಳು, ಏನಾದ್ರೂ ಒಂದ್ ಬಿಟ್ಟು ಹೋಗ್ಬೇಕು ಅಂತ ಈ ಕವರ್ಗಳು, ಕ್ಲಿಪ್ಗಳು, ಏನೇನ್ ಕಟ್ತಾರೆ, ಏನೇನ್ ಬಿಡ್ತಾರೆ. ಯಾರು ಏನೋ ಬರ್ದ್ಬಿಟ್ಟಲ್ಲ ಹಾಕೋರೆ. ಚೆನ್ನಾಗಿ ಮಕ್ಕಳು ಮಾತು ಕೇಳೋಂಗ್ ಮಾಡ್ಬೇಕಂತೆ. ಇದಾದ್ರು ಸಿರಪ್ ಬಾಟಲ್ಸ್, ಇಲ್ಲಿ ಏನೇನು ಎಣ್ಣೆ ಪ್ಯಾಕೆಟ್ ಎಲ್ಲ ತಗೊಬಂದು ಹಾಕೋರು. ಅದು ಯಾವ ಖುಷಿಗೆ ಅಂತ ಗೊತ್ತಿಲ್ಲ. ಇಲ್ಲ ಅದ್ ಯಾರೋ ಗಂಡನಿಂದ ಮುಕ್ತಿ ಕೊಡು ಅಂತ ಬೇರೆ ಹಾಕೋರಪ್ಪ. ಏನ್ ಖುಷಿ. ಟೈಮಿಂಗ್ಸ್ ಕೂಡ ಹಾಕಿದ್ದಾರೆ. ಅಮಾವಾಸ್ಯೆ, ಹುಣ್ಣಿಮೆ ದಿನ ಎಷ್ಟೆಷ್ಟೊತ್ತಿಗೆ ಅಂತ ಹೇಳಿ ಬೆಳಗ್ಗೆ 5 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಇರುತ್ತೆ. ಮಂಗಳವಾರ, ಶುಕ್ರವಾರ, ಹಾಗೆ ಭಾನುವಾರ. ಇನ್ನು ಸೋಮವಾರ, ಬುಧವಾರ, ಗುರುವಾರ ಅಂತ ಬಂದ್ರೆ 6 ಗಂಟೆಯಿಂದ 8 ಗಂಟೆವರೆಗೂ. ಸೊ ಬೆಳಗ್ಗೆ 6 ಗಂಟೆಯಿಂದ 6 ಗಂಟೆವರೆಗೂ ಅಷ್ಟೇ ಇರುತ್ತೆ ಈ ದಿನ. ಟೈಮಿಂಗ್ಸ್ ಕೂಡ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಏನಾದ್ರೂ ಬೇಡ್ಕೊಂಡು ಕಾಯಿ ಕಟ್ಟಬೇಕು ಅಂತ ಹೇಳಿ ಹರಸ್ಕೊಂಡಿರ್ತಾರಲ್ವಾ, ಅವರು ಇಲ್ಲಿ ಬಂದ್ಬಿಟ್ಟು ಕಾಯಿನ ತಗೋಬಹುದು. 150 ರೂಪಾಯಿ ಕೊಟ್ರೆ ಒಂದು ಕಾಯಿನ ಕೊಡ್ತಾರೆ. ಪ್ರತಿ ವಾರ ಕೂಡ ಒಂದು ಕಾಯಿನ ಬಂದು ಕಟ್ ಹೋಗ್ಬೇಕಾಗತ್ತೆ. ಅಥವಾ ಬೇರೆ ಏನಾದ್ರು ಹರಸ್ಕೊಂಡಿದ್ರು ಅದನ್ನು ತಗೋಬಹುದು. ನೋಡಿ, ಕೆಲವರು ಇಲ್ಲಿ ಬೆಲ್ಲದ ದೀಪದ ಆರತಿ ಮಾಡೋದಕ್ಕೆ ಅಂತ ಹೇಳಿ ಅದೆಲ್ಲ ತಗೋತಾರೆ. ತಾಯಿ ಕಾಟೇರಮ್ಮನ ದರ್ಶನ ಯಾರೆಲ್ಲ ಮಾಡಿದ್ರು ಮಾಡ್ಕೋಬಹುದು. ಎಲ್ಲ ಕಡೆ ಮಂಗಳಾರತಿ ನೋಡಿದೀವಿ, ಬಟ್ ಇದೇ ಫಸ್ಟ್ ಟೈಮ್ ನಾನು ಮಂಗಳಾರತಿ ದೀಪದ ಒಳಗಡೆ ಅಕ್ಕಿ ನೋಡ್ತಾ ಇರೋದು ಕಾಟೇರಮ್ಮ ದೇವಸ್ಥಾನದಲ್ಲಿ. ನನಗೆ ಗೊತ್ತಿರೋಷ್ಟೆಲ್ಲ ನಾನು ಹೇಳಿದೆ, ಬಟ್ ಇನ್ ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ಎಲ್ಲ ಮಾಹಿತಿ ಗೊತ್ತಿರುವಂಥದ್ದು ಇಲ್ಲಿರುವಂಥವ್ರಿಗೆ. ಸೊ ಅವ್ರನ್ನ ಕೇಳ್ತಾ ಹೋಗೋಣ. ನಿಮ್ಮ ಹೆಸರು? ವೆಂಕಟೇಶ್ ಪ್ರಸಾದ್. ಏನ್ ಕಾಯಿಗಳಿದೆ? ಇದು ದೃಷ್ಟಿ ನಿವಾರಣೆ. ಮನೆ ಬಾಗಿಲಿಗೆ, ಗಾಡಿಗಳಿಗೆ, ಅಂಗಡಿಗಳಿಗೆ ದೃಷ್ಟಿ ತೆಗೆದು, ಕರ್ಪೂರದಲ್ಲಿ ದೃಷ್ಟಿ ತೆಗೆದು ಹೊಡಿಬೇಕು. ಹೊಡಿಯೋದು. ಈ ದಾರಣ ಗೇಟ್ಗಾಗ್ಲಿ ಬಾಗಿಲಿಗಾಗಿ ಕಟ್ಟೋದು. ಈ ಕೆಂಪು ಕಪ್ಪು ದಾರಣ. ಮಂತ್ರಾಕ್ಷತೆ ಕೊಡ್ತೀವಿ. ಈಗ ದೇವಸ್ಥಾನ ಕವರಲ್ಲಿ ಮಂತ್ರಾಕ್ಷತೆ ಕೊಡ್ತೀವಿ. ಹೊಡೆದಿರೋ ಜಾಗದಲ್ಲಿ 4 ಮೂಲೆಲ್ಲ ಸ್ವಲ್ಪ ಹಾಕಿ, ಗಾಡಿಯಲ್ಲಿ, ಪರ್ಸಲ್ಲಿ, ಬ್ಯಾಗಲ್ಲೆಲ್ಲ ಇಡ್ಬೋದು. ಇದು 200. ಇದು 9 ವಾರ ಬಂದು ಹರಕೆಕಾಯಿ ಕಟ್ಟೋದು. ದೇವಸ್ಥಾನ ಕೌಂಟ್ರಲ್ಲಿ ಹರಕೆಕಾಯಿ ಕಟ್ಟೋದು. ನವದುರ್ಗಿಗಳಿಗೆ ಜೋಡಿ ಆಲದ ಮರದ ಕೆಳಗಡೆ 9 ನವದುರ್ಗಿಗೆ, ಒಂದೊಂದು ದುರ್ಗಿಗೆ ಒಂದೊಂದು ಪೂರ್ಣ ಫಲ ಕಟ್ಟೋದು. ಹೌದು, ಜೋಡಿ ಆಲದ ಮರ ಇರೋದು. ಶ್ರೀ ಕ್ಷೇತ್ರ ಕಮಲಿಪುರ ಕಾಟೇರಮ್ಮ ದೇವಾಲಯ. ಈ ಜೋಡಿ ಆಲದ ಮರದ ಕೆಳಗಡೆ 9 ನವದುರ್ಗಿ ಇರುತ್ತೆ. ಒಂದೊಂದು ದುರ್ಗಿಗೆ ಒಂದೊಂದು ಪೂರ್ಣ ಫಲ ಕಾಯಿ ಕಟ್ಟೋದು. ಲಾಸ್ಟ್ 9ನೇ ವಾರಕ್ಕೆ ಅಮ್ಮನಿಗೆ ಮಡ್ಲಕ್ಕಿ ತುಂಬಿಸ್ಬೇಕು.
ನವದುರ್ಗಿಯರು ಇರೋ ಕಾರಣಕ್ಕೆ 9 ವಾರ 9 ವಾರ ಒಂದೊಂದು ದುರ್ಗಿಗೆ ಒಂದೊಂದು ಪೂರ್ಣ ಫಲ ಕಟ್ಟೋದು. ಲಾಸ್ಟ್ 9ನೇ ವಾರಕ್ಕೆ ಅಮ್ಮಂಗೆ ಮಡ್ಲಕ್ಕಿ ತುಂಬಿಸ್ಬೇಕು. ನೀವ್ ಯಾವ ವಾರ ಆದ್ರೂ ಬಂದು ಕಾಯಿ ಕಟ್ಬೋದು. ಏನಿಲ್ಲ, ವಾರಕ್ಕೊಂದು ಕಾಯಿ ಕಟ್ಟೋದು. ವಾರದಲ್ಲಿ ಯಾವ ವಾರ ಆದ್ರೂ ಬಂದು ಕಾಯಿ ಕಟ್ಟಿ ಲಾಸ್ಟ್ 9ನೇ ವಾರಕ್ಕೆ ಮಡ್ಲಕ್ಕಿ ತುಂಬಿಸ್ಬೇಕು. ಸೀರೆ, ಅಕ್ಕಿ, ಬೆಲ್ಲ, ಅರ್ಶಿನ, ಕುಂಕುಮ, ಬಳೆಗಳು ಎಲ್ಲ ಕೊಟ್ಟು ದೇವರಿಗೆ ಕಾಟೇರಮ್ಮ ಇಲ್ಲೂ ಸಿಗತ್ತೆ, ಮನೆಯಿಂದನೂ ತಂದು ಕೊಡಬಹುದು. ತಂದು ಕೊಟ್ಬಿಟ್ಟು ಲಾಸ್ಟ್ 9ನೇ ವಾರಕ್ಕೆ ಮಡ್ಲಕ್ಕಿ ತುಂಬಿಸ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ಬೇಕು. ನೀವು ಮಡ್ಲಕ್ಕಿ ಕೊಟ್ಟರೆ ನಾವು ಮಡಿ ತುಂಬಿಸ್ಕೊಡ್ತೀವಿ. ಆ ಮಡಿ ತುಂಬಿಸ್ಕೊಟ್ಟಿರೋ ಅಕ್ಕಿಯಲ್ಲಿ ಹಿಂಗ್ ಸ್ವಲ್ಪ ಅಕ್ಕಿ ಬೆರೆಸ್ಬಿಟ್ಟು ಸ್ವೀಟ್ ಪೊಂಗಲ್ ಮಾಡಿ ಎಲ್ಲರೂ ದೇವರ ಮನೆಗೆ ನೈವೇದ್ಯ ಮಾಡಿ ತಿನ್ಬೇಕು. ಎಲ್ಲರೂ ತಿನ್ಬೇಕು, ಪ್ರಸಾದ ಮಾಡಿ ತಿನ್ಬೇಕೆಲ್ಲ, ಹಂಚಿ ತಿನ್ಬೇಕು. ಅಮಾವಾಸ್ಯೆ ಒಮ್ಮೆಗೆ ಇಲ್ಲಿ ವಾಗ್ದಾನ ಇರುತ್ತೆ. ಕಾಟೇರಮ್ಮ ಗರ್ಭಗುಡಿಯಲ್ಲಿ ನೀವು ವಿಡಿಯೋ ಮಾಡಿರ್ತೀವಿ. ಉತ್ಸವ ವಿಗ್ರಹ, ಆ ಉತ್ಸವ ವಿಗ್ರಹ ಹೊರಗಡೆ ಬರುತ್ತೆ. ಪ್ರತಿ ಅಮಾವಾಸ್ಯೆ ಒಮ್ಮೆಗೆ ಹೊರಗಡೆ ಬರುತ್ತೆ. ಹುಣ್ಣಿಮೆ ದಿವಸ ಬಂದ್ಬಿಟ್ಟು ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಹೋಮ ಇರುತ್ತೆ. 1 ಗಂಟೆ ಹೋಮದ ನಂತರ ಮರೆಯೋತ್ಸವ ಇರುತ್ತೆ. ಮಹಾಪ್ರತ್ಯಂಗದೇವಿ ವಿಗ್ರಹ ಅಲ್ಲಿ ಇಟ್ಬಿಟ್ಟು ನಾವೇ ಅಭಿಷೇಕ ಮಾಡ್ತೀವಿ. ಕಳಶದಲ್ಲಿ ಅಭಿಷೇಕ ಮಾಡ್ತೀವಿ. ಅರ್ಶಿನ ನೀರು ಹಾಕಿ ಅಭಿಷೇಕ ಮಾಡ್ತೀವಿ. ಅಭಿಷೇಕ ಮಾಡ್ಬಿಟ್ಟು ಈ ದೆವ್ವ, ಪಿಚಾಚಿ, ಮಾಟ ಮಂತ್ರ ಯಾರು ಮಾಡಿಸಿರ್ತಾರೋ, ಗಾಳಿ ಯಾರ್ಯಾರು ಬಂದಿರ್ತದೋ ಮನುಷ್ಯನ ಮೇಲೆ ಅವ್ರನ್ನೆಲ್ಲರೂ ಅಭಿಷೇಕ ಮಾಡಿಸ್ಬಿಟ್ಟು ಲೈನಾಗೆ ಕಾಲಿ ಮುಂದೆ 2 ಲೈನಲ್ಲಿ ಕೂತಿಸ್ತೀವಿ. 2 ಲೈನಲ್ಲಿ ಕೂತಿಸ್ಬಿಟ್ಟು ಅದ್ರ ಮೇಲೆ ಉತ್ಸವ ವಿಗ್ರಹ ಬರುತ್ತೆ. ಉತ್ಸವ ವಿಗ್ರಹ ಬರ್ಬೇಕಾದ್ರೆ ತಲೆ ಮೇಲೆ ನಿಂಬೆಹಣ್ಣಿಟ್ಟು ಕಟ್ ಮಾಡ್ತೀವಿ. ಅಷ್ಟು ನಿವಾರಣೆ ಆಗತ್ತೆ. ಅಲ್ಲಿ ಪ್ರತಿಯೊಂದು ಸಮಸ್ಯೆದು ಪರಿಹಾರ ಆಗ್ತಾ ಹೋಗುತ್ತೆ. ವಾಗ್ದಾನ ಅಮ್ಮನ ಹತ್ರ ಬೇಡ್ಕಂದ್ರೆ ಹುಣ್ಣಿಮೆ ದಿವಸ 1 ಗಂಟೆ ನಂತರ ವಾಗ್ದಾನ ಇರುತ್ತೆ. ಕಾಲಿ ಮುಂದೆ, ಮರದ ಮುಂದೆ ಎಲ್ಲ ಅಲ್ಲಿ ರಕ್ತ ಕಟ್ಟೆ ಇರುತ್ತೆ, ಎಲ್ಲ ಬಲಿ ಇರುತ್ತೆ. ಅಲ್ಲಿ ಬಲಿ ಮುಗಿಸ್ಕೊಂಡು ಇಲ್ಲಿ ಬರುತ್ತೆ ವಾಗ್ದಾನ. ನೀವು ಕಾಟೇರಮ್ಮ ಹತ್ರ ನೀವೇನ್ ಬೇಡ್ಕಂತೀರೋ ಕಾಟೇರಮ್ಮ ಏನೋ ಬಲ್ಗಡೆಗೆ ತಿರುಗಿದ್ರೆ 100ಗೆ 100% ರಿಸಲ್ಟ್ ಇರುತ್ತೆ ನಿಮ್ಗೆ. ಹೌದು, ಬಲ್ಗಡೆಗೆ ತಿರುಗಿದ್ರೆ 100% ನಿಮ್ಗೆ ಒಳ್ಳೇದಾಗುತ್ತೆ ರಿಸಲ್ಟ್. ನೀವೇನ್ ಬೇಡ್ಕೊಂಡಿರ್ತೀರೋ ಕಾಟೇರಮ್ಮನ ಹತ್ರ ನೀವು ಡೈರೆಕ್ಟ್ ಆಗಿ ಮಾತಾಡೋದು. ನೀವು ವಾಗ್ದಾನ ಡೈರೆಕ್ಟ್ ಆಗಿ ವಾಗ್ದಾನ ಕೇಳೋದು. ಕಾಟೇರಮ್ಮ ಏನೋ ಬಲ್ಗಡೆಗೆ ತಿರುಗಿತ್ತು ಅಂದ್ರೆ 100% ರಿಸಲ್ಟ್ ನಿಮ್ಗೆ ತಕ್ಷಣ ಇರುತ್ತೆ. ಕಾಟೇರಮ್ಮ ಏನೋ ಎಡಗಡೆಗೆ ತಿರುಗಿದೆ ಅಂದ್ರೆ ನಿಮ್ಗೆ ಯಾರೋ ಸಮಸ್ಯೆ ಮಾಡಿಸಿರ್ತಾರೆ, ಮಾಟ ಮಂತ್ರ ಮಾಡಿಸಿರ್ತಾರೆ, ಪ್ರಯೋಗಗಳು ಮಾಡಿರ್ತಾರೆ. ಅದೇ ತರ ಹುಣ್ಣಿಮೆ ದಿವಸ ಈ ತರ ಆಗುತ್ತೆ. ಅಮಾವಾಸ್ಯೆಗೆ ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಹೋಮ ಇರುತ್ತೆ. ರಾತ್ರಿ 10 ಗಂಟೆ 10:30 ನಂತರ ವಾಗ್ದಾನ ಇರುತ್ತೆ. ಮರದ ಮುಂದೆ ವಾಗ್ದಾನ ಇರುತ್ತೆ. ಅಲ್ಲಿ ಬಲಿ ಮುಗಿಸ್ಕೊಂಡು ಬರುತ್ತೆ. ಅಲ್ಲಿ ರಕ್ತ ಕಟ್ಟಿ ಇರ್ತಾರೆ, ಬಲಿ ಮುಗಿಸ್ಕೊಂಡು ಹೊರಗಡೆ ಬರುತ್ತೆ. ಅಲ್ಲೂ ಅಷ್ಟೇ ವಾಗ್ದಾನ. ನೀವು ಏನ್ ದೇವರ ಹತ್ರ ಬೇಕಂದ್ರೆ ಬಲ್ಗಡೆಗೆ ಏನಾದ್ರು ತಿರುಗಿತು ಅಂದ್ರೆ 100% ರಿಸಲ್ಟ್. ಎಡಗಡೆಗೆ ತಿರುಗಿದೆ ಅಂದ್ರೆ ನಿಮ್ಗೆ ಯಾರೋ ಸಮಸ್ಯೆ ಮಾಡಿಸಿರ್ತಾರೆ, ಮಾಟ ಮಂತ್ರ ಪ್ರಯೋಗ ಮಾಡಿಸಿರ್ತಾರೆ ಅಂತ. ಆತರ ಅಮಾವಾಸ್ಯೆಗೆ ಬಂದ್ಬಿಟ್ಟು ಮೆಣಸಿನ್ಕಾಯಿ, ಬೇಡಿಗೆ ಮೆಣಸಿನ್ಕಾಯಿ, ಕಪ್ಪು ಮೆಣಸು, ಬಿಳಿ ಸಾಸಿವೆ, ಕಲ್ಲುಪ್ಪು ಇಷ್ಟು ಕೊಟ್ಟು ಹೋಮಕ್ಕೆ ಕೂತ್ಕೊಬೇಕು. ಹೌದು, ನೀವೇ ಕೊಟ್ಬಿಟ್ಟು ಕೂತ್ಕೊಬೇಕು. ಮೆಣಸಿನ್ಕಾಯಿ ಎಲ್ಲ ಹುಣ್ಣಿಮೆ ದಿವಸ ತಾವು ಜೇನುತುಪ್ಪ ಹಾಕೊಳ್ಬೇಕು. ಹುಣ್ಣಿಮೆ ದಿವಸ ಲಕ್ಷ್ಮೀ ಕುಬೇರ ಹೋಮ ಇರುತ್ತೆ. ಅಮಾವಾಸ್ಯೆ ದಿವಸ ಮಹಾಪ್ರತ್ಯಂಗ ದೇವಿ ಹೋಮ ಇರುತ್ತೆ. ಮಹಾಪ್ರತ್ಯಂಗ ದೇವಿ ಹೋಮ ಅಮಾವಾಸ್ಯೆ ಇರುತ್ತೆ. ಇಲ್ಲಿ 250 ಸ್ಟ್ಯಾಚ್ಯೂ ಕಟ್ಟಿದಾರಲ್ಲ, ಇಲ್ಲಿ ಬರೋ ಭಕ್ತಾದಿ ಜನರು ಏನು ಉಂಡಿಗೆ ಹಾಕ್ತಾರೋ, ಇಲ್ಲಿ ಕಾಯಿ ತಗೊಂತಾರೋ, ನಿಂಬೆಹಣ್ಣು ತಗೊಂತಾರೋ, ತಟ್ಟೆಗೆ ಹಾಕ್ತಾರೋ, ಏನ್ ತಗೊಂತಾರೋ ಎಲ್ಲ ಮಹಾಪ್ರತ್ಯಂಗ ದೇವಿ ವಿಗ್ರಹಕ್ಕೆ ಸ್ಟ್ಯಾಚ್ಯೂಗೆ ಕಟ್ತಾರೆ. 250 ಅಡಿ ಸ್ಟ್ಯಾಚ್ಯೂ ಇದು ಕಟ್ಟಿರೋದು ಮಹಾಪ್ರತ್ಯಂಗ ದೇವಿ ವಿಗ್ರಹ. ಇಡೀ ನಮ್ಮ ವಿಶ್ವದಲ್ಲಿ ಎಲ್ಲೂ ಇಲ್ಲ. ಎಲ್ಲ 150, 110 ವಿಗ್ರಹಗಳಿರೋದು. ಇದು 250 ಅಡಿ ಮಹಾಪ್ರತ್ಯಂಗ ದೇವಿ ವಿಗ್ರಹ ಇದ್ದಿದೆ. ಅದಕ್ಕೂ ವಸ್ತು ಅಂತ. ನಿಮ್ಗೆ ಯಾರಾದ್ರೂ ಸಮಸ್ಯೆ ಮಾಡಿದ್ರೆ, ಏನೋ ನಿಮ್ಗೆ ಕೆಟ್ಟದ್ ಮಾಡಿದ್ರೆ, ನಿಮ್ಗೇನೋ ಕೆಟ್ಟದ್ ಬೇಯಿಸಿದ್ರೆ, ನಿಮ್ಗೆ ಯಾರಾದ್ರೂ ಮಾಟ ಮಂತ್ರ ಮಾಡಿದ್ರೆ, ನಿಮ್ಗೆ ಯಾರಾದ್ರೂ ಶತ್ರು ಇದ್ರೆ ಅವ್ರಿಗೆ ನೀವು ಬೀಗ ತಗೋಬೇಕು. ಬೀಗ ತಗೊಂಡು ಈ ಕಾಳಿಯಮ್ಮ ಇದೆಲ್ಲ, ಕಾಳಿಯಮ್ಮ ಮುಂದೆ ಹೋಗ್ಬಿಟ್ಟು ನೀವು ಬೇಡ್ಕೊಬೇಕು. ಕಾಳಿಯಮ್ಮನ ಹತ್ರ ಬೇಡ್ಕೊಂಡು ಬೀಗ ಲಾಕ್ ಮಾಡಿಬಿಟ್ಟು ಅಮ್ಮನ ಹತ್ರ ಹೇಳ್ಬಿಡ್ಬೇಕು. ನಿಮ್ ಸಮಸ್ಯೆ ಏನಿದೆ ಅಮ್ಮನ ಹತ್ರ ಹೇಳ್ಬಿಟ್ಟು ಬೀಗ ಲಾಕ್ ಮಾಡ್ಕೊಂಡ್ರೆ, ಆ ಲಾಕ್ ಮಾಡ್ತಿರಲ್ಲ, ಆ ಲಾಕ್ ನೀವು ಲಾಕ್ ಮಾಡಲ್ಲ, ಕಾಳಿಯಮ್ಮ ಲಾಕ್ ಮಾಡ್ಕೊಂತಾರೆ. ಶತ್ರುಗಳು, ಸಮಸ್ಯೆಗಳು ಯಾರು ಕಾಳಿಯಮ್ಮ ಲಾಕ್ ಮಾಡ್ಕೊಂತಾರೆ. ಒಂದ್ಸಲಿ ನೀವು ಲಾಕ್ ಮಾಡ್ಬಿಟ್ಟು ಹಿಂದೆ ತಿರುಗಬಾರ್ದು. ಮತ್ತೆ ಕಾಳಿಯಮ್ಮನ ಹಿಂದೆ ತಿರುಗಿ ದೃಷ್ಟಿ ಮತ್ತೆ ವಾಪಸ್ ಬರ್ಬೋದು ಅಲ್ವಾ. ಲಾಕ್ ಮಾಡ್ಬಿಟ್ಟು ಮತ್ತೆ ಹಂಗೆ ಹೋಗ್ಬೇಕು ದರ್ಶನ ಮಾಡಿ. ಇಲ್ಲಿ ಪ್ರತಿ ದಿವಸ ಅಭಿಷೇಕ ಇರುತ್ತೆ. ಕಾಟೇರಮ್ಮಗೆ ಪ್ರತಿ ದಿವಸ ವಿಶೇಷ ಅಲಂಕಾರಗಳು ನಡೀತಾನೆ ಇರುತ್ತೆ.
ಪ್ರತಿ ದಿವಸ ಕಾಟಿರಾಮನ್ಗೆ ಅಭಿಷೇಕ ಇರುತ್ತೆ. ನೀವು ಪ್ರತಿ ದಿವಸ ಅಭಿಷೇಕ ಇರುತ್ತೆ. ನೀವು ಅಭಿಷೇಕಕ್ಕೆ ಏನಾದ್ರು ಕೊಡಬೇಕು, ಅಭಿಷೇಕ ಏನಾದ್ರು ನೋಡ್ಬೇಕು ಅಂದ್ರೆ ನೀವು ರಾಹು ಕಾಲದಲ್ಲಿ ಶುಕ್ರವಾರ ಬರಬೇಕು. ಶುಕ್ರವಾರ ರಾಹು ಕಾಲದಲ್ಲಿ 11 ಗಂಟೆಗೆ ಅಭಿಷೇಕ ಇರುತ್ತೆ. 11 ಗಂಟೆಯಿಂದ 12:30ವರೆಗೂ ಅಭಿಷೇಕ ಇರುತ್ತೆ. 12:30 ನಂತರ 1 ಅವರ್ ಕ್ಲೋಸ್ ಮಾಡ್ತೀವಿ, ಮತ್ತೆ ವಿಶೇಷ ಅಲಂಕಾರ ಮಾಡ್ತೀವಿ. 1 ಅವರ್ ಕ್ಲೋಸ್ ಮಾಡಿ ಜನ ಮತ್ತೆ ಬಿಡ್ತೀವಿ. ಪ್ರತಿ ದಿವಸ ಶುಕ್ರವಾರ, ಭಾನುವಾರ, ಮಂಗಳವಾರ 4 ಗಂಟೆಗೆ ಬಂದು ಅಭಿಷೇಕ ಮಾಡ್ತೀವಿ. 5 ಗಂಟೆಗೆಲ್ಲ ಜನ ಬಿಡ್ತೀವಿ. ನೈಟ್ 8 ಗಂಟೆ 8:30ವರೆಗೂ, ರಾತ್ರಿ 8 ಗಂಟೆ 8:30ವರೆಗೂ ಓಪನ್ ಇರುತ್ತೆ ದೇವಸ್ಥಾನ. ನಾರ್ಮಲ್ ಡೇಸ್ ಅಲ್ಲಿ 5 ಗಂಟೆಗೆ ಬಂದು ಅಭಿಷೇಕ ಮಾಡಿ 6 ಗಂಟೆಗೆಲ್ಲ ಓಪನ್ ಮಾಡ್ತೀವಿ. ಮತ್ತೆ 7:30 8 o'clock ಕ್ಲೋಸ್ ಆಗುತ್ತೆ ನಾರ್ಮಲ್ ಡೇಸ್. ಪ್ರತಿ ದಿವಸ ಅಭಿಷೇಕ ಇರುತ್ತೆ. ಶುಕ್ರವಾರ ಮಾತ್ರ ರಾಹು ಕಾಲದಲ್ಲಿ ಅಭಿಷೇಕ ಇರುತ್ತೆ. ಪಂಚಾಮೃತ ಅಭಿಷೇಕ ಇರುತ್ತೆ. ಮತ್ತಿನ್ನೊಂದ್ ಕಡೆ ಕಾಟೇರಮ್ಮ ದೇವಸ್ಥಾನದ ಗರ್ಭಗುಡಿಯ ಹಿಂಭಾಗದಲ್ಲಿ ಈ ರೀತಿ ಕಾಯಿನ್ಗಳನ್ನೆಲ್ಲ ಅಂಟಿಸ್ತಾ ಇರ್ತಾರೆ. ಒಂದು ವೇಳೆ ನಾವೇನಾದ್ರು ಅನ್ಕೊಂಡು ಅದ್ ಆಗ್ಲಿ ಅಂತ ಹೇಳಿ ಕಾಯಿನ್ ಇಟ್ರೆ, ಆ ಕಾಯಿನ್ ಅಂಟ್ಕೊಂಡ್ರೆ ನಾವ್ ಅನ್ಕೊಂಡಿದ್ದೆಲ್ಲ ಆಗತ್ತೆ. ಒಂದು ವೇಳೆ ಏನಾದ್ರೂ ಬಿತ್ತು ಅಂತ ಹೇಳಿದ್ರೆ ಮತ್ತೆ ಆ ಸರಿ ಆ ಕಾಯಿನ್ ನ ಮತ್ತೆ ತಿರುಗಿಸಿ ಅಂಟಿಸೋಂಗಿಲ್ಲ. ನಾವು ಮತ್ತೆ ಇನ್ನೊಂದ್ಸತಿ ಬರ್ತೀವಲ್ಲ ದೇವಸ್ಥಾನಕ್ಕೆ, ಆ ಟೈಮಲ್ಲಿ ಮತ್ತೆ ಬೇಡ್ಕೊಂಡು ಅಂಟಿಸ್ಬೇಕು ಅಂತ ಹೇಳಿ ಹೇಳ್ತಾರೆ ಇಲ್ಲಿನ ಪುರೋಹಿತರು. ಇದು ಅಮ್ಮನವ್ರ ಹತ್ರ ಪೂಜೆ ಮಾಡಿರುವಂತಹ ಕಂಕಣ ಅಂತೆ, ದೃಷ್ಟಿ ಕಂಕಣ. 15 ದಿನ ಇದನ್ನ ಕಟ್ಕೋಬೇಕು, ಒಳ್ಳೇದಾಗತ್ತೆ ಅಂತ. ಏನಾದ್ರೂ ದೃಷ್ಟಿ ತಾಗಿತ್ತು ಅಂತ ಹೇಳಿದ್ರೆ ಹೋಗುತ್ತೆ ಅಂತ ಹೇಳಿ ದೇವಸ್ಥಾನದ ಒಳಗಡೆನೆ ಸಿಗತ್ತೆ. ಅರಿಶಿಣದ ದಾರ, ಮಂಜುನಾಥ್. ಏನ್ ಮಾಡ್ಕೊಂಬೇಡಿ, ದಯವಿಟ್ಟು ಹಂಗೆ ಹೋಗಿ ತಗೊಂಡ್ ಬರ್ಬೇಕು. ನೋಡಿ, ಇದೆಲ್ಲ ಹರಕೆಗೆ ಅಂತ ಕಟ್ಟಿರೋದೇ ಜನ. ಇನ್ನು ಬಂದವರು ಮನೆಯಲ್ಲೂ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರೆ ಕಾಟೇರಮ್ಮನ ಫೋಟೋ ತಗೊಂಡೋಗಿ ಇಟ್ಕೊಂಡು ಪೂಜೆ ಮಾಡಬಹುದು. ಇಲ್ಲಿ ಬಂದು ಹರಕೆ ಹೊತ್ತಿರುವಂತಹ ಕಾಯಿ ಕಟ್ಟೋದು ಮಾತ್ರ ಅಲ್ಲ, ಒಂದ್ ವೇಳೆ ಏನಾದ್ರೂ ನಿಮ್ಗೆ ಕೆಟ್ಟ ದೃಷ್ಟಿ ಬಿದ್ದಿದೆ ಅಥವಾ ನಿಮ್ಮ ಮೇಲೆ ಯಾರೋ ಮಾಟ ಮಂತ್ರ ಮಾಡಿಸ್ತಿದ್ದಾರೆ ಅನ್ನುವಂಥದ್ದು ಏನಾದ್ರೂ ಆಗ್ತಾ ಇದೆ, ಈ ತರ ಏನಾದ್ರು ಆಗ್ತಿದ್ರೆ ತಡೆ ಹೊಡೆಯೋದಕ್ಕೂ ಕೂಡ ಇಲ್ಲಿ ಆಪ್ಷನ್ ಇದೆ. ತುಂಬಾ ಜನ ಹಳ್ಳಿ ಕಡೆ ಮಾಡಿಸ್ತಾರಲ್ಲ, ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿ ಕಾಯಿ ತಗೊಂಡು ತಡೆ ಓಡಿಸ್ತಾ ಇರೋದು. ದೃಷ್ಟಿ ಎಲ್ಲ ತೆಗೆದ್ಬಿಟ್ಟು ಆ ಕಾಯಿನ ಓಡಿಸ್ತಾ ಇದ್ದಾರೆ. ಸೊ ದೃಷ್ಟಿ ತೆಗೆಸ್ಬೇಕು ಅಂತ ಹೇಳಿದ್ರೆ ಹಿಂಗೆ ತಡೆ ಓಡಿಸ್ಬೋದು. ಒಂದು ಕಾಯಿಗೆ ಒಂದಷ್ಟು ದಾರಗಳು ಸುತ್ತಿದೆ, ಮಂತ್ರಾಕ್ಷತೆ ದಾರಗಳು. ಹಾಗೇನೆ ಅದ್ರ ಮೇಲೊಂದು ನಿಂಬೆಹಣ್ಣು ಕೂಡ ಇದೆ. 300 ರೂಪಾಯಿ ಅಂತ ಇದು. ಶಕ್ತಿ ಪೀಠದಲ್ಲೇ ಕಾಳಿಕಾದೇವಿ ಏನಿದೆ ಮೂರ್ತಿ, ಆ ಕಾಳಿಕಾದೇವಿ ಮೂರ್ತಿ ಹಿಂಭಾಗದಲ್ಲೇ ದೃಷ್ಟಿ ತೆಗಿತಾರೆ. ಮೇಲೆ ಕಾಳಿಕಾದೇವಿ ಮೂರ್ತಿ ಇದೆ, ಕೆಳಗಡೆ ಇಲ್ಲಿ ಒಂದಷ್ಟು ಜನ ಪೂಜೆ ಮಾಡ್ತಾ ಇದ್ದಾರೆ. ಹಣ್ಣುಕಾಯಿ ಎಲ್ಲ ಇಟ್ಟು ಬೆಲ್ಲದ ದೀಪಾರತಿ ಮಾಡಿ, ನಿಂಬೆಹಣ್ಣು ದೀಪವನ್ನು ಹಚ್ಚಿ, ಇಲ್ಲೂ ಕೂಡ ಕಾಯಿನ್ಗಳನ್ನು ಅಂಟಿಸಿದ್ದಾರೆ ಬೇಡಿಕೊಂಡು. ನಮ್ಮ ಕ್ಷೇತ್ರದಲ್ಲಿ ಪ್ರತಿದಿನ ಕಾಟೇರಮ್ಮ ತಾಯಿಗೆ ಶುಭ ಮುಹೂರ್ತದಲ್ಲಿ 8 ಪ್ರಯತ್ನ ಮಾಡ್ತೀವಿ. ಒಂದ್ ವೇಳೆ ಇದಕ್ಕಿಂತ ಜಾಸ್ತಿ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಈ ಒಂದು ಕಾಟೇರಮ್ಮ ದೇವಸ್ಥಾನದ ಬಗ್ಗೆ ಅನ್ಸಿದ್ರೆ ಅದನ್ನ ಕಮೆಂಟ್ ಮೂಲಕ ತಿಳಿಸಬಹುದು. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ, ಹಾಗೆ ಯಾರು ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡ್ತಾರೆ. ಥ್ಯಾಂಕ್ ಯು.